ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಡೇ ಬ್ಲಾಗ್ ಶುರು ಮಾಡಿದ್ದೀವಿ ಶಾಂತಳ್ಳಿಯಿಂದ. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ನಾವು ಊರಿಗೆಲ್ಲ ಬಂದಿದ್ದು. ಅಲ್ಲಿಂದ ನಾವು ಊರಲ್ಲಿ ನಮ್ಮ ಅತ್ತೆ ಮನೆ ಗೊಬ್ಳಿಗೆಲ್ಲ ಕೆಲಸ ಮುಗಿಸಿ ಆನಂತರ ನಾವು ಬಂದ್ವಿ ಶಾಂತಳ್ಳಿಗೆ. ಇಲ್ಲಿ ನಮ್ಮ ಮನೆಯವ್ರ ಅಕ್ಕ ಇದ್ದಾರೆ. ಬಟ್ ಇಲ್ಲೇನಂದರೆ 6 ತಿಂಗಳು ಮಳೆ ಇದ್ದರೆ 6 ತಿಂಗಳು ಬಿಸಿಲು ಅನ್ನೋ ಥರ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಕುಶಾಲನಗರ ಈ ಥರ ಕೊಡಗು ಮಡಿಕೇರಿ ಸೈಡ್ ನಿಯರ್ ಇರೋದೆಲ್ಲರಿಗೂ ಕೂಡ ಎಷ್ಟು ಮಳೆ ಇರುತ್ತೆ ಅಂತ. ಬಟ್ ನಮಗೆ ಈ ಜಾಗ ಎಲ್ಲ ಸ್ವಲ್ಪ ಹೊಸ್ತು ಅನಿಸುತ್ತೆ. ಈ ಮಳೆಗಾಲದಲ್ಲಿ ಬಂದರೆ ನಮಗೆ ಇರೋಕ್ಕೂ ಕೂಡ ಆಗಲ್ಲ, ಬೇಗ ಹುಷಾರು ತಪ್ಪೋ ಥರ ಫೀಲ್ ಆಗ್ತಿರುತ್ತೆ. ಬಟ್ ಆದರೂ ಈ ಥರ ವಾತಾವರಣ ನೋಡೋದಕ್ಕೆ ಇರೋದಕ್ಕೆ ಭಾಳ ಖುಷಿ ಕೊಡುತ್ತೆ. ಬಂದ್ವಿ, ರಾತ್ರಿ ಬಂದಿದ್ದರಿಂದ ನಾವು ಹೊರಗಡೆ ಎಲ್ಲ ಏನೂ ತೋಟ ಮನೆ ಅಂತ ಏನೂ ನೋಡೋಕ್ಕೆ ಆಗಿರಲಿಲ್ಲ. ನಾನಂತೂ ನಿಜ ಬಂದಿಲ್ಲ, ಈ ವಿಡಿಯೋನೂ ನಾನು ಮಾಡಿರೋದೆಲ್ಲ ಬರೀ ಚೈತು ಚಿಂಟು ಇಬ್ಬರೇ ವಿಡಿಯೋ ಮಾಡಿರೋದು. ನಾನು ಮನೇಲಿ ಒಳಗಡೆ ಅಂದರೆ ತಿಂಡಿಗೆ ಹೆಲ್ಪ್ ಮಾಡೋದಾಗ್ಬೋದು, ಮತ್ತು ಸ್ನಾನ ಮಾಡೋದು, ರೆಡಿ ಆಗೋದು ಬರೀ ಇದೇ ಆಯಿತು. ನಿದ್ದೆ ಬೇರೆ ಸರಿಯಾಗಿರಲಿಲ್ಲ ಅಂತ ಸ್ವಲ್ಪ ಎದ್ದಿದ್ದು ಕೂಡ ಲೇಟ್ ಆಯಿತು. ಅಂದರೆ ಇಲ್ಲಿ ಸಖತ್ತು ಚಳಿ ವಾತಾವರಣ. ಈ ಚಳಿ ವಾತಾವರಣಕ್ಕೆ ಮಲ್ಕೊಂಡ್ರೆ ನಿದ್ದೆನೇ ಬರ್ತಾ ಇರಲಿಲ್ಲ. ಸುಮಾರು ಹೊತ್ತಾಯಿತು ರಾತ್ರಿ ನಿದ್ದೆ ಮಾಡೋದಕ್ಕೆ. ಹಾಗಾಗಿ ಬೆಳಿಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಎದ್ದರೆ ಟೈಮ್ ಎಷ್ಟಾಗಿದ್ರೂ ಕೂಡ ಇಲ್ಲಿ ಈಗ ಏನೋ ಒಂದು 6 ಗಂಟೆ 7 ಗಂಟೆ ಅನ್ನೋ ರೀತಿಯಾಗಿ ಫೀಲ್ ವಾತಾವರಣ. ಬಟ್ ಸಖತ್ತು ತಣ್ಣಗೆ ಕೂಲಾಗಿತ್ತು. ಮತ್ತು ಈ ಒಂದು ಮಳೆ ಈ ವೆದರ್ ಟೈಮಲ್ಲಂತೂ ಜಿಗಣೆಗಳಂತೂ ಹೊರಗಡೆ ಎಷ್ಟಿರುತ್ತೆ ಅಂದರೆ ನಮ್ಮ ಚಿಂಟು ಕಾಲಿಗೆ ಬೇರೆ ಕಚ್ಕೊಂಬಿಟ್ಟು ಒಂದು ಜಿಗಣೆ ಪಾಪ ಫುಲ್ಲು ಅವನಿಗೆ ಅದನ್ನು ಹುಳನ ನಾವು ಅಂದರೆ ಉಪ್ಪಿನ ಪುಡಿ ಹಾಕಿದ ತಕ್ಷಣ ಉದ್ರೋಗುತ್ತೆ ಫ್ರೆಂಡ್ಸ್. ಯಾವ ಜಿಗಣೆಗೆ ಏನಾದರೂ ನಾವು ಮೈಗೆ ಅಂಟ್ಕೊಂಡು ಇದನ್ನು ತೆಗಿಬೇಕು ಅಂದರೆ ಉಪ್ಪಿನ ಪುಡಿ ಹಾಕ್ಬಿಡ್ಬೇಕು. ಉಪ್ಪಿನ ಪುಡಿ ಹಾಕಿದ ತಕ್ಷಣ ಅದು ಬಿಡ್ತು. ಬಟ್ ಅವ್ನ ಕಾಲಲ್ಲಿ ತುಂಬಾ ರಕ್ತ ಬ್ಲಡ್ ಎಲ್ಲ ತುಂಬ ಆಚೆ ಬಂತು. ನನಗಂತೂ ನನ್ನ ಮಗನ ಹತ್ರ ನೋಡೋದು ಸ್ವಲ್ಪ ಫೀಲ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದು ಕೂಡ ಇವಾಗ ಮೆಡಿಸಿನ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಹೋಗ್ಲಿ ಬಿಡಿ, ಏನಾಗಲ್ಲ, ಒಂದು ಸ್ವಲ್ಪ ಬ್ಲಡ್ ತಾನೇ ಹೋಗಿತ್ತು ಅಂತ ನಮ್ಮ ಮನೆಯವರು. ಆನಂತರ ನಮ್ಮ ಮನೆಯವ್ರ ಅಕ್ಕ ಬಂದು ನೀರು ದೋಸೆ ಮಾಡಿದರು. ನೀರು ದೋಸೆಗೆ ನಾನು ಬೀಟ್ರೋಟ್ ಸಾಗು ಮಾಡಿದೆ. ಅವರು ಬೀಟ್ರೋಟ್ ಪಲ್ಯ ಮಾಡ್ತೀನಿ ಅಂದರು. ನನಗೇನೋ ಈ ನೀರು ದೋಸೆಗೆಲ್ಲ ಅಂದರೆ ನೀರು ದೋಸೆ ಇಂಥದ್ದೇ ಮಾಡೋದು ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದ್ರೆ ಚಪಾತಿ ರೊಟ್ಟಿಗೊಳಗಾದರೆ ಓಕೆ ಪಲ್ಯ ಥರ ತಿನ್ಕೋಬೋದು. ಬಟ್ ದೋಸೆಗೆಲ್ಲ ಅದು ಪಲ್ಯ ಥರ ಇದ್ದರೆ ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು, ಆಂಟಿ ನಾನು ಬೀಟ್ರೋಟ್ ಸಾಗು ಮಾಡ್ಕೊತೀನಿ, ಪಲ್ಯ ಬೇಡ, ನೀವು ದೋಸೆ ಹಾಕ್ಕೊಳ್ಳಿ ಅಂತಂದ್ವಿ. ಅಷ್ಟರಲ್ಲೆಲ್ಲ ಮಕ್ಕಳು ಸ್ನಾನ ಮಾಡಿ ರೆಡಿ ಆದರು. ಏಕೆಂದರೆ ಇವಾಗ ಹೊರಡಬೇಕಾಗಿತ್ತು ನಾವು ಕೂಡ. ಪಾಪ ಆಂಟಿ ಅದು ಹೇಳ್ತಿದ್ರು, ಅಪರೂಪಕ್ಕೆ ಬಂದಿದ್ದೀರಾ, ನಾನ್ ವೆಜ್ ಏನಾದರೂ ಮಾಡೋಣ ಅಂದರೆ ಊಟ ಮಾಡದೆ ಹೋಗ್ತಿದ್ದೀರಲ್ಲ ಅಂತ. ನಾವು ದೇವಸ್ಥಾನಕ್ಕೆ ಹೋಗೋದು ಪ್ಲ್ಯಾನಿಂಗ್ ಇತ್ತಲ್ಲ, ಹಂಗಾಗಿ ನಾನ್ ವೆಜ್ ಎಲ್ಲ ಏನೂ ಬೇಡ, ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೆಳಗ್ಗೆನೇ ತಿಂಡಿ ಎಲ್ಲ ಮುಗಿಸಿ ಆನಂತರ ಇನ್ನೇನು ಹೊರಡಕ್ಕೆ ರೆಡಿ ಆಗ್ತಾಯಿದ್ವಿ. ಅಷ್ಟರಲ್ಲಿ ಎಲ್ಲೆಲ್ಲೆಲ್ಲಿ ನೋಡಿದ್ರು ಗೋಡೆಗಳ ಮೇಲೆಲ್ಲ ಜಿಗಣೆಗಳೆಲ್ಲ ಅಂಟಿದ್ವು. ಯಾವುದೇ ಒಂದು ಸ್ಲಿಪ್ಪರ್ಸ್ ನೋಡಿ ಅದರಲ್ಲಿ ಜಿಗಣೆ ಇರುತ್ತೆ, ಅಥವಾ ಗೋಡೆ ನೋಡಿ ಎಲ್ಲಿ ನೋಡೋಕ್ಕೂ ಸ್ವಲ್ಪ ಭಯ ಆಗುತ್ತೆ ಇಂಥ ಒಂದು ಜಿಗಣೆಗಳಿರೋ ಜಾಗದಲ್ಲಿ. ಬಟ್ ಅಷ್ಟೊಂದು ನನಗೇನಿಲ್ಲ, ಬಟ್ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇತ್ತು ಅಷ್ಟೇ. ಇವಾಗ ನಮ್ಮ ಪಾರ್ಥ ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದ ಹೊರಡೋಕ್ಕೆ. ಹೋಗೋಣ ಬನ್ನಿ ಅಂತ. ಮಳೆ ಅಂತೂ ಬರ್ತಾನೆ ಇತ್ತು. ಮಧ್ಯದಲ್ಲಿ ಒಂದು ಸ್ವಲ್ಪ ಮಳೆ ನಿಲ್ತು, ಏನೋ ಬಿಸಿಲು ಬರುತ್ತೆ ಅನ್ನೋಂಗಿಲ್ಲ ಫ್ರೆಂಡ್ಸ್, ಆಳೆ ಮತ್ತೆ ಶುರು ಮಳೆ. ಅದಕ್ಕೆ ನಮ್ಮ ಆಂಟಿ ಹೇಳ್ತಾಯಿದ್ರು, ಇಲ್ಲಂತೂ ಮಳೆ ಅನ್ನೋದು ಕಾಮನ್ ಬರ್ತಾನೆ ಇರುತ್ತೆ, ಒಂದು 6 ತಿಂಗಳಂತೂ ಸತತವಾಗಿ ಮಳೆ ಇದ್ದೇ ಇರುತ್ತೆ ಅಂತ. ಹಾಗೆ ನಾವು ಇಲ್ಲಿ ಬಂದಾಗೆಲ್ಲ ಜೇನುತುಪ್ಪ ತೊಗೊಂಡು ಹೋಗ್ತಾ ಇರ್ತೀವಿ. ಅಂದರೆ ಜೇನುತುಪ್ಪ, ಮೆಣಸು, ಏಲಕ್ಕಿ ಎಲ್ಲನೂ ಕೂಡ ನಾವು ಮನೆಯವ್ರ ಅಕ್ಕ ಇದ್ದಾರಲ್ಲ ಅವ್ರಿಗೆ ಹೇಳಿರ್ತೀವಿ, ಅವರೆಲ್ಲ ತೆಗೆದಿಟ್ಟಿರ್ತಾರೆ, ತೊಗೊಂಡು ಹೋಗ್ತೀವಿ. ರೆಡಿ ಆದ್ವಿ, ಟೈಮ್ ಆಯ್ತಾ? ಪಾರ್ಥ ನಮ್ಮೆಲ್ಲರಿಗಿಂತ ಮುಂಚಿತವಾಗಿ ಕಾರಲ್ಲಿ ತಗೊಂತಾನೆ. ಹೋಗಿ ತೊಳಿರಂತವ ಸಖತ್ತು ಚಳಿ, ಮಳೆ ಜೋರೇ ಆಗೋಯ್ತು ಆಂಟಿ. ಮನೆ ನಿಧಾನಕ್ಕೆ ಬರ್ತಾ ಇದೆ ಮಳೆ ಅಂತ ಅನ್ಕೊತಾ ಇದ್ದಿದ್ದು, ಜೋರೇ ಆಗೋಯ್ತು ಮಳೆ. ಬಂದಾಗಿಂದ ಫ್ರೆಂಡ್ಸ್ ಮನೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಮನೆಯಿಂದ ಆಚೆ ಬಂದಿಲ್ಲ ನಾವು ಕಂಪ್ಲೀಟ್. ನಾವು ಲಾಸ್ಟು ಗೃಹ ಪ್ರವೇಶಕ್ಕೆ ಬಂದಿದ್ವಿ ಹೋದ ವರ್ಷ. ಈ ವರ್ಷ ಫುಲ್ ಇನ್ನೂ ಚೇಂಜ್ ಆಗ್ಬಿಟ್ಟಿದೆ ನಮ್ಮ ಮನೆ ಪೂರ್ತಿ. ಎಲ್ಲ ಕಾಂಪೌಂಡ್ ಎಲ್ಲ ಫುಲ್ಲು ದೊಡ್ಡದಾಗಿ ಕಾಂಪೌಂಡ್. ಈ ಕಡೆ ಒಂದು ಗೇಟ್ ಇದೆ, ಆ ಕಡೆ ಒಂದು ಗೇಟ್ ಇದೆ. ಮಳೆ ಈ ಕಡೆ ಆ ಕಡೆ ಎಲ್ಲ ಕಾಫಿ ತೋಟ. ವಾತಾವರಣ ಚೆಂದ ಮಾತ್ರ ಇಲ್ಲಿ. ಬಟ್ ನಮ್ಗೊಳಗಿರೋಕ್ಕೆ ಕಷ್ಟ, ಬೇಗ ಹುಷಾರು ತಪ್ತೀವಿ. ಯಾಕಂದರೆ ಶೀತ ನೆಗಡಿ ಬೇಗ ಆಗುತ್ತೆ. ಮಳೆ ಅಷ್ಟು ಮಳೆ ಇದೆ. ಬರುತ್ತೆ ಇಲ್ಲೇ ಓದಿದ್ ನಿಮ್ಮ ಮಾವ ಸ್ಕೂಲ್ ಗೊತ್ತಾ? ಈ ತೋಟ ಎಲ್ಲ ಕಡ್ದು ಏಲಕ್ಕಿ ತೋಟ ಮಾಡಿದ್ವಿ ನಾವು ಇರುವಾಗ. ಶನಿವಾರ ಭಾನುವಾರ ಮೈಸ್ತಾಮರ ಕಾಡು ಕಡ್ದೆ ತಿಕ್ ಫಾರೆಸ್ಟ್ ಇದ್ದಿದ್ದು ಮಾಡಿದ್ವಿ. ಯಾರಿಗೆ ಮಾಡ್ಕೊಟ್ಟಿದ್ರಿ ಏಲಕ್ಕಿ ತೋಟ? ಸ್ಕೂಲ್ಗೆ. ಮಕ್ಳಿಗೆ ಈಗ ಒಂದು ಮಾತು ಮಾತಾಡಂಗಿಲ್ಲ.
ಅವಾಗ ಹಂಗಿತ್ತು. ಇವಾಗ ಅಪ್ಪ ಅಮ್ಮನೇ ಮಾತಾಡಕ್ ಬಿಡಲ್ವಲ್ಲ, ಓಡೋಗ್ತಾರಲ್ಲ. ಈ ನಮ್ಮ ಮಕ್ಳಿಗೆ ಯಾಕೆ ನೀವು ಹಿಂಗಂತೀರ ಹಂಗಂತೀರ, ನಮ್ಗೆ ಅವಾಗ ದೊಣೆ ತೊಗೊಂಡು ಬರ್ಸೋರು ಅಪ್ಪ ಅಮ್ಮ ಕೇಳ್ತಿರ್ಲಿಲ್ಲ. ಹಂಗೆ ಹೋಗ್ತಾವ್ರು ನೋಡಿ ಸ್ಕೂಲಿಗೆ, ಬ್ಯಾಗ್ನ ತಕೊಂಡು ಚಿದ್ರಿ ಇಟ್ಕೊಂಡು. ನೋಡಿದ್ರಾ, ಹಂಗೆ ಹೋಗ್ಬೇಕು ಎಲ್ಲ. ಇಲ್ಲಿ ಹೆಂಗಿದೆ ಫಾಕ್ಸ್ ಪೂರ್ತಿ ಮುಚ್ಚೋಟದಿಲ್ಲ ನೋಡ್ರು. ಹೌದಾದ್ರೆ ಅಷ್ಟು ಚೆನ್ನಾಗಿದೆ ಅಲ್ಲ, ಫುಲ್ಲು ಎಲ್ಲ ತುಂಬ ಹೋಗ್ಬಿಟ್ಟಿದೆ, ಕ್ಲಿಯರ್ ಇಲ್ಲ ರೋಡು. ಅವಾಗ ಹೋಗ್ಬೇಕಿತ್ತು, ಇನ್ನೂ ಚೆನ್ನಾಗಿರೋದು. ಇಲ್ಲಿ ನೋಡ್ರಿ, ಅಲ್ಲಿ ಇಲ್ಲಿ ನೋಡ್ರು, ಇಲ್ಲಿ ಒಳಗಡೆ ಹೋದ್ರಂತೂ ಅದು ಟೈಮ್ ಇವಾಗ 10:30 ಹೆಂಗಿದೆ ನೋಡ್ರು. ಓ ಮಗ್ನೆ ನೋಡಲ್ಲಿ ಎಂಜಾಯ್ ಮಾಡೋ ಸೀನರಿನ. ಯಾರು ಎದ್ದಿಲ್ವಲ್ಲ, ಎಲ್ಲ ನಿದ್ದೆ ಹೊಡಿತಾ ಇದ್ರಿ. 7 ಗಂಟೆ ಆದ್ರೂ ಎದ್ದೊಳ್ದಂಗೆ. ಸೂಪರ್ ಆಗಿದೆ ವಾತಾವರಣ. 10:30 ಈ ಲೆವೆಲ್ಗಿದೆ. ನಮ್ಮ ಬೆಳಿಗ್ಗೆ ಏನಾದ್ರು ಬಂದಿದ್ರೆ ನಾವು ಹಿಂಗೆ ಅಷ್ಟೇ, ರೋಡೇ ಕಾಣಿಸ್ತಾ ಇರ್ಲಿಲ್ಲ ಅನ್ಸುತ್ತೆ. ಇವಾಗ ಒಂದ್ ಸ್ವಲ್ಪ ಕ್ಲಿಯರ್ ಆಯ್ತು. ಅಲ್ಲಿ ಸಖತ್ತು ಫುಲ್ ಅಲ್ಲೆಲ್ಲ ಇದಾಗಿತ್ತು, ಚೆನ್ನಾಗಿತ್ತು. ಈಗ ನಾವು ಶಾಂತಳ್ಳಿಯಿಂದ ಹೊರಟಿರೋದು ಕುಕ್ಕೆ ಸುಬ್ರಹ್ಮಣ್ಯಗೆ. ಅಂದರೆ ನಾವು ಕುಕ್ಕೆಗೆ ಹೋಗ್ಬಿಟ್ಟು ರಿಟರ್ನು ಬೆಂಗಳೂರಿಗೆ ಹೊರಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಯಾಕಂದರೆ ಮಂಗಳವಾರ ಇದ್ದಿದ್ದರಿಂದ. ಆಮೇಲೆ ಏನಾಯಿತು, ಕುಕ್ಕೆಗೆ ಹೋದ್ಮೇಲೆ ಮತ್ತೆ ಪ್ಲ್ಯಾನ್ ಚೇಂಜ್ ಆಯಿತು, ಮತ್ತು ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಹೋಗ್ತಾ ದಾರಿಯಲ್ಲಿ ಇರುವಂತಹ ಸೀನರಿಗಳು ಒಂಥರ ನೋಡೋದಕ್ಕೆ ಒಂಥರ ಖುಷಿ. ಮಕ್ಳಿಗೆ ಈ ವಾತಾವರಣ ನೋಡೋದಕ್ಕೆ ಖುಷಿ, ನಮಗೂ ಈ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ಹೊಡೆಸ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲೆಲ್ಲ ನಿಂತು, ನಮ್ಮ ಮನೆಯವರು ಇಲ್ಲೆಲ್ಲ ತುಂಬ ಓಡಾಡಿದ್ದಾರೆ. ಅವಾಗೆಲ್ಲ ಇಲ್ಲೇ ಆಲ್ಮೋಸ್ಟ್ ನಾನು ಹೇಳಿದ್ದೀನಲ್ಲ, SLC ಓದಿದ್ದು ಇಲ್ಲೇ ಇದ್ದಿದ್ದರಿಂದ ಅವ್ರಿಗಂತೂ ಈ ಜಾಗಗಳ ಬಗ್ಗೆ ಮಕ್ಳಿಗೆ ಹೇಳೋದು, ನಾವು ಈ ಥರ ಕೆಲಸ ಮಾಡ್ತಾಯಿದ್ವಿ, ನಮ್ಮ ಸ್ಕೂಲಲ್ಲಿ ಈ ಥರ ಎಲ್ಲ ಅವಾಗ ಮಕ್ಳುಗಳಿಗೆ ಕೆಲಸಗಳು ಕೊಡ್ತಾಯಿದ್ರು, ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಮಕ್ಳಿಗೆ ಅಪ್ಪ ಅಮ್ಮನೇ ಬೈಯಂಗಿಲ್ಲ, ಇನ್ನು ಟೀಚರ್ಸ್ ಎಲ್ಲಿ ಬೈತಾರೆ ಅಲ್ವಾ. ಹಾಗಾಗಿ ಈಗ ಮಕ್ಕಳಿಗೆ ಆ ಥರ ಎಲ್ಲನೂ ಸ್ಕೂಲ್ ಕಡೆಯಿಂದ ಕೆಲಸ ಮಾಡಿಸುವಂಥದ್ದು ಅಥವಾ ಏನಾದರೂ ಒಂದು ವರ್ಕ್ ಕೊಡುವಂಥದ್ದು ಇವೆಲ್ಲ ಏನೂ ಮಾಡೋದಿಲ್ಲ. ನನಗೂ ನೆನಪಿದೆ, ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ಕೂಲ್ ಫೀಲ್ಡಲ್ಲಿರುವಂಥ ಕಲ್ಲುಗಳೆಲ್ಲನಾದರೂ ಸಣ್ಣ ಸಣ್ಣ ಕಲ್ಲೆಲ್ಲ ಥರ ಎಲ್ಲ ಇದ್ದರೆ ಅದನ್ನೆಲ್ಲ ನಮ್ಮ ಕೈಯಲ್ಲಿ ಎತ್ತಿಸ್ತಾ ಇದ್ರು. ಅವಾಗ ಇದನ್ನೆಲ್ಲ ಎತ್ತಿ, ಇದು ನಿಮ್ಮ ಜವಾಬ್ದಾರಿ, ಕ್ಲೀನ್ ಮಾಡೋದನ್ನ ನೀವು ಕಲ್ತ್ಕೋಬೇಕು, ನೀವು ಇಲ್ಲಿ ಕ್ಲೀನ್ ಮಾಡೋದನ್ನ ಕಲ್ತ್ರೆ ನಿಮ್ಮ ಮನೇಲೂ ನೀವು ನೀಟಾಗಿ ಇಟ್ಕೋತೀರಾ ಅಂತ. ಬಟ್ ಈಗ ನಾವೆಲ್ಲ ನಮ್ಮ ಮಕ್ಳುಗಳಿಗೆ ಸ್ವಲ್ಪ ಐಫೈ ಅನ್ನೋ ಥರ ಸ್ಕೂಲ್ಗಳಿಗೆ ಹಾಕೊಂಬಿಟ್ಟು ಅವ್ರಿಗೆ ಏನಂದರೆ ಹುಷಾರಿಲ್ಲ ಅಂದರೆ ಸಡನ್ನಾಗಿ ಡಾಕ್ಟರ್ಸ್ ಎಲ್ಲ ಅಂದರೆ ನರ್ಸ್ಗಳು ಬಂದು ಅಲ್ಲೇ ನೋಡ್ಕೊಳ್ಳುವಂಥದ್ದು ಸ್ಕೂಲಲ್ಲಿ. ಆನಂತರ ಏನಾದರೂ ಅವ್ರಿಗೆ ಊಟ ಮಾಡಿಲ್ಲ ಅಂದರೆ ಊಟ ಮಾಡ್ಸೋಕ್ಕೂ ಆಯಾಗಳು ಕೂಡ ಅವ್ರಿಗೆ ಇರ್ತಾರೆ. ಈ ಫೆಸಿಲಿಟಿಗಳು ಮಧ್ಯದಲ್ಲಿ ನಾವು ನಮ್ಮ ಮಕ್ಕಳನ್ನ ನಾವೇ ಬೆಳೆಸ್ಬಿಟ್ಟು ನೀವು ಇವಾಗ ಮನೇಲಿ ಏನಾದರೂ ಒಂದು ಕೆಲಸ ಮಾಡಿ ಅಂದರೆ ಅವ್ರು ಮಾಡೋದಕ್ಕೆ ಒಪ್ಕೊಳ್ಳೋದು ಇಲ್ಲ, ಮಾಡೋದು ಇಲ್ಲ. ಆ ಥರ ನಾವು ಕೆಲವೊಂದು ಸನ್ನಿವೇಶಗಳು, ಸಂದರ್ಭಗಳನ್ನ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀವಿ. ಜೊತೆಗೆ ನಮ್ಮನೆಯವರಂತೂ ನನಗೆ ಆಪೋಸಿಟ್, ಅವರು ನಂದು ಇಬ್ಬರದು. ಯಾಕಂದರೆ ನಾನು ಕಂಪ್ಲೀಟ್ ಬೆಂಗಳೂರಲ್ಲೇ ಓದಿದ್ದು ಮಾಡಿದ್ದೆಲ್ಲ. ಬಟ್ ನಮ್ಮನೆಯವರು ಕಂಪ್ಲೀಟ್ ಅವರು 10th ವರೆಗೂ ಇದ್ದಿದ್ದು ಹಳ್ಳಿ ವಾತಾವರಣದಲ್ಲಿ. ಅಲ್ಲಿನ ಒಂದು ವಾತಾವರಣದ ಬಗ್ಗೆ ಆಗ್ಬೋದು, ಅಲ್ಲಿನ ಒಂದು ಪರಿಸ್ಥಿತಿ ಇರ್ಬೋದು, ಆವಾಗ ಅವರು ಓದ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟರು, ಸ್ಟ್ರಗಲ್ ಪಟ್ಟರು, ಹೇಗೆಲ್ಲ ಇರ್ತಿತ್ತು ಅನ್ನೋದ್ರ ಬಗ್ಗೆ ಅವ್ರು ಹೇಳೋದಾಗ್ಬೋದು. ನಿಜವಾಗ್ಲೂ ಮಕ್ಕಳಿಗೆ ತುಂಬಾ ಅದನ್ನೆಲ್ಲ ಅವರು ಖುಷಿ ಇರ್ತಾರೆ. ಹಾಗೆ ಅಲ್ಲಲ್ಲಿ ಇಳಿದು ಈ ಥರ ಸುಂದರವಾಗಿ ಕಾಣಿಸುವಂತಹ ಜಾಗಗಳ ಕಡೆ ಎಲ್ಲ ನಿಲ್ಲಿಸ್ತಾರೆ ನಮ್ಮ ಮನೆಯವರು. ನಿಂತು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಏನು ಗೊತ್ತಾ, ಇದು ಭತ್ತ ಬರುತ್ತೆ, ಇದರಲ್ಲಿ ನೆಕ್ಸ್ಟ್ ಏನಾದರೂ ರಾಗಿ ಹಾಕಿದರೆ ಇದು ರಾಗಿದು, ಆಮೇಲೆ ತರಕಾರಿಗಳ್ದು ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ ವಾತಾವರಣ, ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ದಬ್ಬಕೊಂಡ್ರೆ ಏನು ಮಾಡಲಿ ಆಮೇಲೆ ನಾನು ನನ್ನ ಕಾಲು ನೋಡೋಕ್ಕಾಗ್ತಲ್ಲ, ನನ್ನ ಕೈಲೇ ಕಾಲು ಇನ್ನೊಂದು ಅಂಟ್ಕೊಂಡೈತೆ ನೋಡಿ. ಜಿಗ್ನೆ ತೆಗಿ ಬೇಗ, ಕೈಯಲ್ಲಿ ಅಂಟ್ಕೊಳ್ಳೋದಿರ ಒಂದು ನಿಮಿಷ. ಹಾಕಿದಿರಲ್ಲ ಅಲ್ಲಿ ಬೋರ್ಡ್,
ಏನೋ ಇರೋದು ನಡೀರು ಅಪ್ಪ ABABANSEA. ಸ್ವಲ್ಪ ಹೊತ್ತು ನಿಂತು ಬ್ರೇಕ್ ತೊಗೊಂಡು ಇಲ್ಲಿರುವಂತಹ ವಾತಾವರಣ ಎಲ್ಲನೂ ಕೂಡ ನೋಡಿಕೊಂಡು ಒಂಥರ ಖುಷಿ ಆಯಿತು. ಕಣ್ಣಿಗೂ ಕೂಡ ತಂಪಾಗಿ ಫೀಲ್ ಆಗ್ತಿತ್ತು. ಹಾಗೆ ಸ್ವಲ್ಪ ಫ್ಲವರ್ಸ್ ಎಲ್ಲ ಇತ್ತು, ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ಹೊಡ್ಸ್ಕೊಂಡ್ವಿ. ನಾನು ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಫೋಟೋ ಎಲ್ಲ ತೊಗೊಂಡ್ಮೇಲೆ ಇವಾಗ ನಾವು ಹೊರಟಿದ್ದೀವಿ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ನೋಡೋದಕ್ಕೆ. ಬಿಸ್ಲೆಯಲ್ಲಿ ನಾನು ಯಾವಾಗಲೂ ಬಂದಾಗೆಲ್ಲ ಅದ್ರ ಮುಂದೆನೇ ಹೋಗ್ತಾ ಇರ್ತಿದ್ವಿ. ಈ ಕಡೆಗೆ ಬಂದಾಗೆಲ್ಲ ನಮ್ಮ ಮನೆ ಹೇಳ್ತಾ ಇದ್ದೆ, ನಾವು ಹೋಗೋಕ್ಕೆ ಆಗಿಲ್ವಲ್ಲ. ನಮ್ಮ ಮನೆಯವ್ರು ಅನ್ನೋದು ಈ ಥರ ಬಿಸ್ಲೆಘಾಟ್ ವ್ಯೂ ನೋಡೋಕೆ ಬರಬೇಕಂದ್ರೆ ಮೋಡ ಮಳೆ ಇರುವಂತಹ ಟೈಮಲ್ಲಿ ಬಂದರೆ ನಿಮಗೆ ನೋಡೋದಕ್ಕೆ ಒಳ್ಳೆ ಲುಕ್ ಕೊಡುತ್ತೆ ಅಂತ. ಹಾಗಾಗಿ ಓಕೆ, ಈ ಟೈಮ್ ಕರೆಕ್ಟಾಗಿ ಹೇಗೂ ಒಂದು ಮಳೆ ಟೈಮಲ್ಲೇ ಬಂದಿದ್ದರಿಂದ ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಹೋದ್ವಿ. ಇಲ್ಲೇನು ಟಿಕೆಟ್ ಒಬ್ರಿಗೇನೋ 20 ರೂಪಾಯಿ ಅಂತ ಮೆನ್ಷನ್ ಮಾಡಿದರು ಅಷ್ಟೇ. ನಾವು ಹೋಗ್ತಾ ಇದ್ದಂಗೆ ಅಲ್ಲಿ ಇದ್ದಂಥವ್ರು ಏನಂದ್ರು, ಬೇಗ ಬೇಗ ಬನ್ನಿ ನೋಡೋದಕ್ಕೆ, ಯಾಕಂದರೆ ಮೋಡ ಎಲ್ಲ ಹೊರಟೋಗ್ಬಿಡ್ತಾ ಇದೆ, ಆ ಮೋಡದ ನೀವು ಹತ್ರದಲ್ಲಿ ಇದ್ದಾಗಲೇ ನೋಡೋಕ್ಕಾಗೋದು ಅಂತ. ಇನ್ನೂ ಸ್ವಲ್ಪ ಬೆಳಗ್ಗೆ ಬೇಗನೆ ಬಂದರೆ ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ನೋಡೋದಕ್ಕಂತೂ ಸೂಪರಾಗಿರುತ್ತಂತೆ ವಾತಾವರಣ. ನಾವು ಒಂದು ಸ್ವಲ್ಪ ಲೇಟೇ ಆಯಿತು ಅಂತ ಅನ್ಬೋದು, ಒಂದು 11 ಗಂಟೆನೇ ಆಗಿರ್ಬೋದು ನಾವು ಇಲ್ಲಿ ಬಂದಾಗ. ಬಟ್ 11 ಗಂಟೆ ಆದರೂ ಕೂಡ ನೀವು ನೋಡಿ ಹೇಗಿದೆ ವಾತಾವರಣ. ಈಗೆಲ್ಲೋ ಬೆಳಗ್ಗೆ ಒಂದು 6-7 ಗಂಟೆಲಿ ಹೋಗ್ತಾ ಇದ್ದೀವಿ ಅನ್ನೋ ಥರನೇ ಇದೆ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಹೋದ್ವಿ, ಬೇಗನೆ ಹೋದ್ವಿ. ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಮೋಡ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು. ಅಷ್ಟೊಂದು ಮೋಡ ಅನ್ನೋ ಥರ ಏನಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗೋದಲ್ವ ಅಂದ್ಬಿಟ್ಟು ಸೀರೆ ಹಾಕ್ಕೊಂಬಂದಿದ್ದು. ಇದು ನನ್ನ ಮಗಳು ಬಲವಂತಕ್ಕೆ ಸೀರೆ ಉಡ್ತಾಯಿದ್ದೀನಿ ಇವಾಗ. ನಾವು ಮಗಳಂತೂ ನೀನು ಯಾಕಾದರೂ ಸೀರೆ ತೆಗೆದು ಇಟ್ಕೊಂಡಿದ್ಯಾ, ಬರೀ ಸೀರೆ ಅಂತ ಉಡೋದೇ ಇಲ್ಲ ಯಾವುದಕ್ಕೂ ಅಂತ. ನಂಗೆ ಸೀರೆ ಉಟ್ಕೊಂಡು ಮೇಂಟೈನ್ ಮಾಡೋಕ್ಕೆ ಬರಲ್ಲ ಅಂದರೂ ಕೇಳೋದಿಲ್ಲ. ನಮ್ಮ ಮಕ್ಕಳು ಬಲವಂತಕ್ಕೆ ಇವಾಗ ದೇವಸ್ಥಾನಗಳಿಗೆ ಇಲ್ಲೇ ಹೋದರು ಸ್ಯಾರಿ ಹಾಕ್ಕೊಂಬರ್ತೀನಿ, ದೇವಸ್ಥಾನಕ್ಕೆ ಅಂತ ಸೀರೆ ಉಟ್ಟಿದ್ದು. ಇಲ್ಲೆಲ್ಲ ನಮಗೆ ನಡೆಯೋಷ್ಟರಲ್ಲಿ ಸ್ವಲ್ಪ ಸೀರೆ ಉಟ್ಕೊಂಡು ಸಾಕಾಗೋಯ್ತು ನನಗಂತೂ. ಯಾಕೆಂದರೆ ಜಾರೋ ಥರ ಸ್ಕಿಡ್ ಆಗೋ ಥರ ಫೀಲ್ ಆಗ್ತಿರುತ್ತೆ. ಅದರಲ್ಲಿ ನಾವು ಸೀರೆ ಬೇರೆ ಎತ್ತಿಟ್ಕೊಂಡು ಒಂದು ಕೈಯಲ್ಲಿ ಒಂದು ಸ್ವಲ್ಪ ಇದ್ದಂಗೆ ಇರುತ್ತೆ, ಅದನ್ನು ಹತ್ತೋಷ್ಟರಲ್ಲಿ ಸಾಕಾಯ್ತು. ಬಟ್ ಅಷ್ಟೆಲ್ಲ ನಾವು ಹತ್ಕೊಂಡು ಪಟ ಅಂತ ಬಂದ್ವಿ. ಬರೋಷ್ಟರಲ್ಲಿ ಸ್ವಲ್ಪ ಮೋಡ ಎಲ್ಲ ಕ್ಲಿಯರ್ ಆಗೋಗಿತ್ತು. ಆದರೂ ಕೂಡ ನೋಡೋದಕ್ಕೆ ತುಂಬ ಅಂದರೆ ತುಂಬ ಸುಂದರವಾಗಿರುವಂತಹ ನಮ್ಮ ಪ್ರಕೃತಿನ ಈ ಒಂದು ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ಏನು ಹೇಳೋದಕ್ಕೂ ಏನು ಪದಗಳೇ ಹೊರಡು ಬರಲ್ಲ ಅಂತ ಅನ್ಬೋದು ಫ್ರೆಂಡ್ಸ್. ಅಷ್ಟು ಸುಂದರವಾದಂತಹ ಪ್ರಕೃತಿ ಮಡಿಲಲ್ಲಿ ನಾವೆಲ್ಲರೂ ಇದ್ದೀವಿ. ಇದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹೋಗುವಂತಹ ಕರ್ತವ್ಯ ನಮ್ಮೆಲ್ಲರದು ಆಗಿರುತ್ತೆ. ಫ್ರೆಂಡ್ಸ್, ಇವಾಗ ಬಿಸ್ಲೆಘಾಟ್ ವ್ಯೂ ಪಾಯಿಂಟಿಂದ ಹೋಗ್ತಾ ಇದ್ದೀವಿ ಕೆಳಗಡೆ. ಅಲ್ಲಿ ನೋಡಿ ನಮ್ಮಮ್ಮ ಇನ್ನೂ ಹಿಂದೆ ಬರ್ತಾ ಇದ್ದಾರೆ. ನಾವಿವಾಗ ಹೋಗ್ತಾ ಇದ್ದೀವಿ. ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ವಮ್ಮ ಇವಾಗ ಹೋಗ್ತಾ ಇರೋದು? ಇವಾಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ನಾನು ಬೇಡಪ್ಪ, ನನ್ನ ಮುಖ ಸಾಕು. ಅಲ್ಲಿ ನೋಡಿ ಪಾರ್ಥ ಓಡ್ ಬರ್ತಾ ಇದ್ದಾನೆ, ಬರ್ಲಿ ವಿಡಿಯೋಗೆ ಅಂತ. ನನ್ನ ಕಸಿನ್. ಹಾಯ್ ಫ್ರೆಂಡ್ಸ್, ಆಯ್ತು ಇವತ್ತಿನ ಡೇ ಬ್ಲಾಗ್ ಶುರು ಆಯ್ತು. ಇವತ್ತು ಡೇ ಬಂದು ಟ್ಯೂಸ್ಡೇ. ಇವತ್ತು ನಾವು ಉಡುಪಿ ಹೋಗ್ತಾ ಇದ್ದೀವಿ. ಉಡುಪಿ ಅಲ್ಲ, ಫಸ್ಟ್ ದೇವಸ್ಥಾನಕ್ಕೆ ಸೋಮೇಶ್ವರಕ್ಕೆ ಹೋಗ್ತಿದೀವಂತೆ. ಸುಬ್ರಹ್ಮಣ್ಯಗೆ ಹೋಗ್ತಾ ಇದೀವಿ. ಹೋಗ್ಬಿಡು. ಇವಾಗ ಅದನ್ನ ಮುಗಿಸ್ಕೊಂಡು ಉಡುಪಿಗೆ ಹೋಗೋದು. ಆಮೇಲೆ ಪ್ಲಾನ್ ಆದ್ರೆ ಒಂಚೂರು ಟೈಮ್ ಇದ್ರೆ ಮತ್ತೆ ಬೀಚಿಗೆ ಹೋಗೋದು, ಇಲ್ಲಾಂದ್ರೆ ಬೆಂಗಳೂರಿಗಲ್ಲ, ನಾಳೆ ಬೆಂಗಳೂರಿಗೆ. ಅದೇ ನಾಳೆ ತಾನೇ ಎದ್ದೋಗೋದು. ನೋಡಿ ಅಲ್ಲಿ ಮಾತಾಡ್ಕೊಂಡ್ಬಿಡ್ತದೆ. ಸುಬ್ರಹ್ಮಣ್ಯ ಹೋಗೋವರೆಗೂ ಯಾವ ಹೋಟೆಲ್ ಇಲ್ಲ ಅಂತ ಹೇಳ್ತಿದಾರಪ್ಪ. ಇವಾಗ ಕಾರ್ಗೆ ಹೋಗೋದು ರಿಸರ್ವ್ ಫಾರೆಸ್ಟ್ ಇಲಾಖೆಯಿಂದ. ಕೊಡ್ಲಾ? ತುಂಬಿಸ್ತೀರಾ ಬಾಟಲ್ನ? ನಲ್ಲಿ ಇರೋದಕ್ಕೆ ಇಲ್ಲಿ ಎಂತ ನೀರು ಫಾಲ್ಸ್ ವಾಟರ್ ಅಂತ ಕುಡಿತಾರೆ. ಅಯ್ಯೋ ಏನಪ್ಪ ಮಾಡೋದು, ಸಿಮೆಂಟ್ ಮೇಲೆ ಎತ್ತಬೇಕಷ್ಟೆ. ಓಕೆ ಫ್ರೆಂಡ್ಸ್, ಇವಾಗ ಬಂದ್ವಿ. ಹಾಗೆ ಒಂದು ಸ್ವಲ್ಪ
ನಾವಂತೂ ಬಿಸಿಲುಘಾಟ್ ನೋಡಿ ತುಂಬ ಖುಷಿ ಪಟ್ವಿ. ಎಲ್ಲೆಲ್ಲಿ ನೋಡಿದ್ರು ಫುಲ್ಲು ಮೋಡ ವಾತಾವರಣ, ಮಳೆ ಇದ್ದಿದ್ದರಿಂದ ಬೆಟ್ಟ, ಮೋಡ, ಹಸಿರು, ಜೊತೆಗೆ ಎಲ್ಲೆಲ್ಲೂ ಜರಿ ನೀರುಗಳು, ಸಣ್ಣ ಸಣ್ಣದಾಗಿ ಪುಟ್ಟದಾಗಿ ಆ ಬೆಟ್ಟಗಳ ಮಧ್ಯದಲ್ಲಿ ಇಳಿತಾ ಇದ್ದಂಥ ನೀರುಗಳೆಲ್ಲ ನೋಡೋದಕ್ಕೆ ವಾತಾವರಣ ಸೂಪರಾಗಿತ್ತು. ಸಮ್ಮರಲ್ಲಿ ಹೋಗೋದಕ್ಕಿಂತ ಈ ಥರ ದಸರಾ ಹಾಲಿಡೇಸಲ್ಲಿ ಈ ಥರ ಮಳೆ ಮೋಡಗಾಲದಲ್ಲಿ ಹೋದರೆ ಇಂಥ ವಾತಾವರಣನ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಆನಂತರ ಹಾಗೆ ಹೋಗ್ತಾ ಇದ್ದಾಗೆ ನೀರು ಎಲ್ಲೆಲ್ಲೆಲ್ಲ ಕಾಣಿಸಿದ್ರೆ ಅಲ್ಲೆಲ್ಲ ಮಕ್ಕಳು ಇಳಿಬೇಕು ಅಂತಿದ್ರು. ಹಾಗಾಗಿ ಈ ಒಂದು ಜಾಗದಲ್ಲಿ ಸ್ವಲ್ಪ ಸೇಫಾಗಿತ್ತು, ಅಂದರೆ ಮಕ್ಕಳು ನಿಂತ್ಕೊಳ್ಳೋದಕ್ಕೂ ಆಡೋದಕ್ಕೂ. ಹಾಗಾಗಿ ಈ ಜಾಗಕ್ಕೆ ಮಕ್ಕಳನ್ನ ನೀರು ಮಾತ್ರ ಫ್ರೆಂಡ್ಸ್ ಬರ್ತಾ ಇತ್ತು ಅಂತಂದರೆ ಹಿಂಗಡೆ ಇದ್ದಂಥ ಬೆಟ್ಟಗಳು ಪಾಚಿ ಕಟ್ಟಿರೋ ಥರ ಹಸಿರು ಎಲ್ಲ ಒಂಥರ ಸಾಕಾಗಿ ಕಾಣಿಸ್ತಾ ಇತ್ತು. ಬಟ್ ನಮ್ಮ ಪಾರ್ಥ ಮಾತ್ರ ಹೋಗೋದಕ್ಕೆ ರೆಡಿ ಇರಲಿಲ್ಲ. ಅವ್ನು ಸಖತ್ತು ಹೆದರ್ಕೋತಾ ಇದ್ದ. ಅವ್ನು ಸ್ವಲ್ಪ ಹಾಗೆ ಹೆದರ್ಕೊಳ್ತಾ ಇರ್ತಾನೆ, ನೀರು ಕಂಡ್ರೆ ಭಯಪಡ್ತಾನೆ, ಪ್ರಾಣಿಗಳು ಕಂಡ್ರೂ ಭಯಪಡ್ತಾನೆ. ಮತ್ತು ತಿನ್ನೋದಕ್ಕೂ ಅಷ್ಟೇ ಅವ್ನು ಚಾಯ್ಸ್ ಮಾಡೋ ಥರ ಏನಾದರೂ ಹೊಸದು ನಾವು ಏನೇ ಆರ್ಡ್ರ್ ಮಾಡಿದ್ರೂ ಕೂಡ ಅವ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ. ಆ ಥರ ಸೆಲೆಕ್ಟೆಡ್ ಅಂತ ಹೇಳ್ಬೋದು. ಬಟ್ ಏನೋ ಒಂದು ಸ್ವಲ್ಪ ನಮ್ಮ ಮನೆಯವರು ಬಾರೋ ಏನಾಗಲ್ಲ ನಾನಿದ್ದೀನಿ, ನೀರೇನು ಅಷ್ಟೊಂದು ಬರ್ತಾಯಿಲ್ಲ, ನಿಂತ್ಕೊಂಡು ಒಂದೆರಡು ಫೋಟೋಸ್ ತೆಗ್ಸೋಣ ಅಂತ ಹೇಳ್ಬಿಟ್ಟು ಕರೆದ್ರು. ನೋಡಿ ಬ್ಯಾಕ್ ಸೈಡ್ ಸೀನರಿ ನಮ್ಮ ಚಿಂಟು ನಿಂತಿರೋ ಹಿಂದ್ಗಡೆ ಫುಲ್ ನೀರು ಬರ್ತಾಯಿದೆ. ಆದರೆ ಹಿಂದ್ಗಡೆ ನೀವೆಲ್ಲರೂ ಅಬ್ಸರ್ವ್ ಮಾಡಿ ಯಾವ ರೀತಿಯಾಗಿದೆ ವಾತಾವರಣ ಅಂತ. ನಮ್ಮ ಪಾರ್ಥನ ಕರೆದ್ರು ಅಲ್ಲಿ ನಿಲ್ಸೋಣ ಅಂತ. ಅವನು ಯಾಕೋ ಬರೋಕ್ಕೆ ಒಪ್ಪಲಿಲ್ಲ. ಅಷ್ಟು ದೂರ ಹೋಗ್ಬಿಟ್ಟು ಇಲ್ಲ ಮವ ಆಗಲ್ಲ ಅಂದ. ಸರಿ ಅಂದ್ಬಿಟ್ಟು ನಾನು ಅಂದೆ ಅಲ್ಲಿ ಚಿಂಟು ಹೋಗಿ ನಿಂತಿದ್ದಾನೆ, ಏನೂ ಆಗಲ್ಲ, ಹೋಗ್ಬೋದಲ್ವ. ಯಾಕಂದರೆ ಇಲ್ಲಿ ಅಂತ ಏನೋ ತುಂಬ ಜೋರು ನೀರು ಬರೋ ಥರ ಅನಿಸ್ತಾ ಇರಲಿಲ್ಲ. ಮತ್ತು ಮುಂದೇನೂ ಅಷ್ಟೇ ದೊಡ್ಡದಾಗಿ ಸಮುದ್ರ ಆ ಥರದ್ದೆಲ್ಲ ಏನೋ, ಅಂದರೆ ದೊಡ್ಡ ಹೊಂಡ ಥರ ಅದೆಲ್ಲ ಏನೂ ಇರಲಿಲ್ಲ. ಸಣ್ಣದಾಗಿ ಹರ್ಕೊಂಡು ಹೋಗ್ತಾಯಿತ್ತು ಅಷ್ಟೇ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೀರು ಹರ್ಕೊಂಡು ಹೋಗ್ತಾಯಿತ್ತು. ಲಾಸ್ಟ್ ಟೈಮು ಅಮ್ಮ ನಾವು ಎಲ್ಲರೂ ಕೂಡ ಹೋದಾಗಲೂ ಕೂಡ ಇದೇ ಥರದ್ರಲ್ಲೇ ಒಂದು ಜಾಗದಲ್ಲಿ ನಿಲ್ಸಿನೂ ಕೂಡ ನೀರೆಲ್ಲನೂ ಬಾಟ್ಲಿಗೆ ತುಂಬ್ಕೊಂಡಿದ್ವಿ. ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡಿದ್ವಿ. ಅದೇ ಥರನೇ ಈ ಸರಿನೂ ಕೂಡ ಈ ಜಾಗದಲ್ಲಿ ನಾವು ಇಳಿದಾಗ ವಾಟ್ರ್ ಬಾಟ್ಲ ಫುಲ್ ನೀರು ತುಂಬಿಸ್ಕೊಂಡ್ವಿ. ನೀವು ಯಾರಾದರೂ ಅಪರೂಪಕ್ಕೆ ಈ ಸೈಡ್ ಯಾವಾಗಾದ್ರೂ ಹೋಗ್ತಾಯಿದ್ರೆ ಈ ಥರ ಬೆಟ್ಟಗಳಿಂದ ಬರ್ತಾ ಇರುವಂಥ ನೀರು ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಅದನ್ನು ಹಿಡಿದಿಟ್ಕೊಂಡು ಕುಡೀರಿ. ಒಂಥರ ಮೆಡಿಸನ್ಸ್ ವಾಟರ್ ಅಂತಲೂ ಕೂಡ ಅದನ್ನು ಹೇಳ್ತಾರೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀರು. ನಂಗೆ ನಿಜವಾಗ್ಲೂ ಬಿಸ್ಲರಿ ವಾಟರ್ಗಿಂತನೂ ನಂಗೆ ಈ ಥರ ನೀರು ತುಂಬ ಸ್ವೀಟ್ ಅನ್ನೋ ಥರ ಫೀಲ್ ಆಗ್ತಿತ್ತು. ನಾವು ಇದ್ದಿದ್ದ ಕಾರಲ್ಲಿ ಇದ್ದಿದ್ದಂಥ ಎಲ್ಲ ಬಿಸ್ಲರಿ ವಾಟರ್ನ ನೀರನ್ನ ಚೆಲ್ಬಿಟ್ಟು ಈ ನೀರನ್ನು ಫುಲ್ ತುಂಬಿಸ್ಕೊಂಡ್ವಿ. ಇದು ಬೇಗ ಖಾಲಿನೂ ಕೂಡ ಆಗೋಯ್ತು. ಬಟ್ ಇದು ಒಳ್ಳೆ ಐಸ್ ವಾಟರ್ ಇದ್ದಂಗಿತ್ತು ಫ್ರೆಂಡ್ಸ್. ಕುಕ್ಕೆಗಳಂತೂ ಸಖತ್ತು ಬಿಸಿಲಿತ್ತು ನಾವು ಹೋದಾಗ. ಇಲ್ಲಿ ಹಿಡಿದಿಟ್ಕೊಂಡಿದ್ದಂಥ ನೀರು ಆದರೂ ಅಲ್ಲಿ ಕುಕ್ಕೆಗೆ ಅಷ್ಟು ಬಿಸಿಲನ್ನು ನಾವು ಇದ್ದ ಕಾರಲ್ಲಿ ಇದ್ದರೂ ಕೂಡ ನಾವು ದರ್ಶನ ಮುಗಿಸಿ ಬಂದರೂ ಕೂಡ ನೀರು ಫುಲ್ಲು ಕೂಲಾಗಿ ತಣ್ಣಗಿತ್ತು ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ನೀವು ಯಾರಾದರೂ ಈ ಸೈಡ್ ಈ ಕಡೆ ಎಲ್ಲ ಓಡಾಡಿದಾಗ ಈ ಥರ ಬೆಟ್ಟಗಳಿಂದ ಬರ್ತಾ ಇರೋ ನೀರೇನಾದರೂ ನಿಮಗೆ ಕೈಗೆ ಸಿಗುವಂಥದ್ದಿದ್ದರೆ ದಯವಿಟ್ಟು ಅದನ್ನು ಹಿಡಿದಿಟ್ಕೊಂಡು ಕುಡೀರಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತೀನಿ. ಆನಂತರ ನಮ್ಮ ಚೈತನು ಕರೆದ್ರು ನಮ್ಮ ಮನೆಯವರು ಬಾ ನಿಂತ್ಕೊಳ್ಳಂತೆ ಅಂತ. ಬಟ್ ಅವಳು ಲಾಂಗ್ ಫ್ರಾಕ್ ಟೈಪ್ ಹಾಕಿದ್ರಿಂದ ಬಟ್ಟೆ ಇನ್ನೆಲ್ಲ ಒದ್ದೆ ಆಗುತ್ತೆ ಬೇಡ ಅಂತ ಅವಳು ಹೋಗಿಲ್ಲ. ಆಮೇಲೆ ಹೋಗಿ ನಮ್ಮ ಮನೆಯವರೇ ಕರ್ಕೊಂಬಂದರು. ಸ್ಟಾರ್ಟಿಂಗ್ ಹೋದಾಗ ಬರ್ತಾಯಿತ್ತು, ಆಮೇಲೆ ನೀರು ಕಡಿಮೆ ಆಗೋದು. ಎಷ್ಟು ನಾನಲ್ಲಪ್ಪ ನಿಮ್ಮಪ್ಪ ಅವು ಇಟ್ಕೊಂಡಿರೋದು ಅಲ್ಲಿ ನೋಡಿ ನೋಡ್ತಾ ಇರೋದು. ಇಲ್ಲ ನೋಡ್ರಿ ಏನ್ ಕೊಡ್ತಾರೆ ಅಂತ ಎಲ್ಲ ನಿಂತ್ಕೊಂಡು ನೋಡ್ತಾವೆ. ಕಾಯಿ ಇತ್ತು ಹೆಂಗು ಕಾರಲ್ಲಿ ಇಟ್ಟಿದ್ರೆ ಇಲ್ಲ ಎಷ್ಟು ಹೋಗ್ಬೋದಿತ್ತು. ಅದೇ ದೇವಸ್ಥಾನದ್ದು ಅಲ್ಲೇ ಕೊಟ್ಬಿಟ್ರಿ ಅಂತ ಅಂದಿದ್ ನಾನು. ಇದ್ದಿದ್ರೆ ಇಲ್ಲಿ ಕೊಡ್ತಿದ್ವಿ ಅಂತ. ಎಲ್ಲ ನಿಂತ್ಕೊಂಡವೆ. ಮುಂದೆ ಫ್ರೆಂಟ್ ಬೆಟ್ಟ ಕುಸ್ತಿರೋದು ನೋಡು. ಬೆಟ್ಟ ಎಷ್ಟು ತಪ್ಪದ್ ಬಂದ್ ಬಿದ್ದಿದೆ. ಕಲ್ಲು ಸಣ್ಣ ಕಲ್ಲು ಸಖತ್ತಾಗಿ ಹರಿತಾವ ನೀರು. ಏ ಮುಂದೆ ವ್ಯೂಸ್ ಅಲ್ಲಿ ಹಿಂಗೆ ಇದನ್ ಮಾಡಕ್ ಫೈನಲಿ ಕುಕ್ಕೆಗೆ ಬಂದ್ವಿ. ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು. ಅಂದರೆ 12:30 ಏನೋ ಆಗಿತ್ತು. 1:30ವರೆಗೂ ದರ್ಶನ ಇರುತ್ತೆ ಕುಕ್ಕೆಯಲ್ಲಿ ಬರೋರಿಗೆಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. 1:30ವರೆಗೂ ಬೆಳಗ್ಗೆಯಿಂದ 1:30ವರೆಗೂ ಮಧ್ಯಾಹ್ನ 1:30ವರೆಗೂ ದರ್ಶನ ಇರುತ್ತೆ. 1:30 ಆದಮೇಲೆ ಏನೋ ಅನಿಸುತ್ತೆ 1:30ಇಂದ 3 ಗಂಟೆವರೆಗೂ ಕೂಡ ಯಾವುದೇ ರೀತಿಯಾದ ದರ್ಶನ ಇರೋದಿಲ್ಲ. ಆ ಟೈಮಲ್ಲಿ ಬಂದವರು ಯಾರೋ ಒಳಗಡೆ ಕೂತ್ಕೊತಾರೆ ಅಥವಾ ಸಾಲಲ್ಲಿ ನಿಂತಿರ್ತಾರೆ ಅವರೆಲ್ಲರನ್ನೂ ಅಲ್ಲೇ ನಿಲ್ಲಿಸ್ಬಿಡ್ತಾರೆ.
ನಾವು ಸದ್ಯಕ್ಕೆ ಪುಣ್ಯಕ್ಕೆ ಬಂದಾಗ ಬೇಗನೆ ಲೈನ್ ಮೂವ್ ಆಗ್ತಾಯಿತ್ತು. ಅಯ್ಯೋ ಟೈಮ್ ಆಲೇ 1 ಗಂಟೆ ಆಯ್ತಾ ಬಂತು, ದರ್ಶನ ಮಾಡೋಕ್ಕಾಗುತ್ತೋ ಇಲ್ವೋ, ಮತ್ತೆ ನಮ್ಮನ್ನೇನಾದರೂ ಇಲ್ಲೇ ನಿಂತ್ಕೋಬೇಕಾಗುತ್ತೇನೋ, 3 ಗಂಟೆವರೆಗೂ ಕಾಯಬೇಕಾಗುತ್ತೇನೋ ಅಂತ ಯೋಚನೆ ಮಾಡ್ತಾಯಿದ್ವಿ. ಬಟ್ ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ಮಂಗಳವಾರ ಹೊತ್ತು ನನ್ನ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಜಾಸ್ತಿ ಜನ ಇರ್ತಾರೆ ಅಂದ್ಕೊಂಡೆ. ಎಷ್ಟೇ ಜನ ಇದ್ದರೂ ಕೂಡ ದೇವ್ರ ದರ್ಶನ ಮಾತ್ರ ಕಣ್ಣು ತುಂಬಿಸ್ಕೊಳ್ಳೋ ಹಾಗೆ ಚೆನ್ನಾಗಾಯಿತು. ಆನಂತರ ಎಲ್ಲರೂ ಕೂಡ ಊಟಕ್ಕೆ ಹೊರಟ್ವಿ. ಇದೇ ಫಸ್ಟ್ ಟೈಮ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಊಟ ಮಾಡ್ತಿರೋದು. ಯಾಕಂದರೆ ಯಾವಾಗಲೂ ಫಸ್ಟ್ ಬರ್ತಾ ಇದ್ದಿದ್ದು ಧರ್ಮಸ್ಥಳಕ್ಕೆ, ಬಂದು ಆನಂತರ ನಾವು ಕುಕ್ಕೆಗೆ ಬರ್ತಾ ಇದ್ದೀನಿ. ಧರ್ಮಸ್ಥಳದಲ್ಲೇ ಊಟ ಮುಗ್ದೋಗಿ ಬರ್ತಾಯಿತ್ತು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವತ್ತೂ ಊಟ ಮಾಡ್ತಾನೇ ಇರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನಮಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಸಾದ ತೊಗೊಳ್ಳೋದಕ್ಕೆ ಅವಕಾಶ ಸಿಕ್ಕಿದ್ದಂಥದ್ದು. ಅಂದರೆ ಕರೆಕ್ಟ್ ಟೈಮ್ಗೆ ಹೋಗಿದ್ದಕ್ಕೆ ಎಲ್ಲನೂ ಕರೆಕ್ಟ್ ಟೈಮ್ಗೆ ಆಯಿತು. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಏನೇ ಕೊಟ್ಟರು ಕೂಡ ಅದು ಸೂಪರಾಗಿರುತ್ತೆ. ಯಾಕಂದರೆ ಟೇಸ್ಟು ದೇವಸ್ಥಾನದಲ್ಲಿ ಮಾತ್ರ ಬರುತ್ತೆ ಅಂತಾರಲ್ಲ, ಹಾಗೆ ಸಿಹಿಗೆಣಸನ್ನು ಹಾಕಿ ಸಾಂಬಾರು ಮಾಡಿದರು. ನನಗೆ ಅನಿಸ್ತು ನಾವೆಲ್ಲ ಸಿಹಿಗೆಣಸನ್ನು ಬರೀ ಮನೇಲಿ ಬೇಯಿಸಿ ತಿನ್ನೋದಕ್ಕಷ್ಟೇ, ಸಂಕ್ರಾಂತಿ ಹಬ್ಬದಲ್ಲಿ ಅದು ಯೂಸ್ ಮಾಡೋದು ಬಿಟ್ಟರೆ ನಾವು ಇನ್ನೇನಕ್ಕೂ ಅಡುಗೆ ಅಷ್ಟು ಬಳಸೋದಿಲ್ಲ. ಕೆಲವೊಬ್ರು ಗೆಣಸಿಂದು ಒಬ್ಬಟ್ಟು ಕೂಡ ಮಾಡ್ತಾರೆ, ಬಟ್ ನಾನು ಯಾವತ್ತೂ ಮಾಡಿಲ್ಲ. ಇಲ್ಲಿ ನೋಡಿದ್ರೆ ಸಾಂಬಾರು ಮಾಡಿದರು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಫಸ್ಟು ಸ್ವಲ್ಪ ಚಟ್ನಿ ಹಾಕಿದರು, ಆಮೇಲೆ ಒಂದು ತಿಳಿ ಸಾರು ಹಾಕಿದರು, ಆಮೇಲೆ ಬೇಳೆ ಸಾರು, ಗೆಣಸಿಂದು ಬೇಳೆ ಸಾರು ಹಾಕಿದರು, ಆಮೇಲೆ ಪಾಯಸ ಹಾಕಿದರು. ಎಲ್ಲನೂ ಕೂಡ ಚೆನ್ನಾಗಿ ಊಟ ಮಾಡಿ ಆನಂತರ ಇಲ್ಲಿ ಶಾರದಾ ಪೂಜೆದು ಒಂದು ಕಾರ್ಯಕ್ರಮನೂ ಕೂಡ ನಡೀತಾ ಇತ್ತು. ಮಕ್ಕಳಿಗೆಲ್ಲರದು ಒಂದು ಪ್ರೋಗ್ರಾಮ್ಸ್ ಕೂಡ ಇತ್ತು. ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಆನಂತರ ನಾವೆಲ್ಲ ಹೊರಟ್ವಿ. ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು. ಮುಂದಿನ ಬ್ಲಾಗಲ್ಲಿ ಎಲ್ಲಿಗೆ ಹೊರಟ್ವಿ ನೆಕ್ಸ್ಟ್ ಅಂತಲೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.